ಸರ್ ಆ್ಯಕ್ಟರ್ ನಾನಾ ಪಾಟೇಕರ್ ಅವರು ಒಂದು ಮಾತು ಹೇಳಿದ್ದು ನನಗೀಗ ನೆನಪಾಗ್ತಾಯಿದೆ ಸರ್. ಇದನ್ನು ನೋಡಿ, ಅಲ್ಲಿ ವಿದರ್ಭ ಪ್ರಾಂತ್ಯದಲ್ಲಿ ರೈತರು ತುಂಬ ಸೂಸೈಡ್, ಮಹಾರಾಷ್ಟ್ರದ ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ, ನೀವು ನೆನಪಲ್ಲಿ ಇಟ್ಕೊಳ್ಳಿ, ಒಬ್ಬ ಮನುಷ್ಯ ತನ್ನ ಫ್ರಸ್ಟ್ರೇಷನಿಂದ, ತನ್ನ ನೋವಿಂದ ಅವನು ಸೂಸೈಡ್ ತನ್ನನ್ನು ತಾನು ಕೊಲ್ಕತ್ತಾನೆ ಅಂತ ಹೇಳಿದ್ರೆ ಅವನು ಇನ್ನೊಬ್ಬನ್ನ ಕೂಡ ಕೊಲ್ಲಬಲ್ಲ. ಹೌದು, ತನ್ನನ್ನು ತಾನು ಸಾಯಿಸ್ಕೊತಾ ಇದ್ದಾನೆ ಅಂದರೆ ಇನ್ನೊಬ್ಬನ ಕೂಡ ಕೊಲ್ಲಬಲ್ಲ. ನೀವು ಇವ್ರ ಪರವಾಗಿ ನೀವು ಜಾಗರೂಕತೆ ಇರಿ ಅಂತ ಸರ್ಕಾರಕ್ಕೆ ವಾರ್ನ್ ಮಾಡಿದ್ದು ನನಗೆ ನೆನಪಾಗ್ತಿದೆ ಸರ್. ಪಾಪ ಆ ಮುದುಕ ಏನಾಗಿದೆ, ಎಷ್ಟು ಪಿತ್ತ ನೆತ್ತಿಗೇರಿರ್ಬೇಕು ಅವನು, ಪಾಪ ಎಷ್ಟು ವರ್ಷದಿಂದ ಕಾಯ್ದಿರ್ಬೇಕು. ಪಿತ್ತ ನೆತ್ತಿಗೇರಿ ದೊಡ್ಡ ಮಾಫಿಯಾ ಇದೆ. ಯಾರು ಅಡ್ವೊಕೇಟ್ಸು, ಇನ್ನೊಬ್ಬರು ಬ್ರೋಕರ್ಸು, ಇವರೇ ಎಲ್ಲ ತಿಂದು ಹಾಕಿಬಿಟ್ಟಿದ್ದಾರೆ. ಅಲ್ಲಿ ಭೂಮಿ ಕಳ್ಕೊಂಡಿರ್ತಕ್ಕಂಥ ರೈತರೆಲ್ಲರೂ ಏನಪ್ಪ ಅಂತ ಅನ್ಪಂದ್ರೆ ಗೋವಾ, ಬಾಂಬೆ, ಬೆಂಗಳೂರುಗಳಿಗೆ ಏನಪ್ಪ ಅಂದ್ರೆ ಈ ಕೂಲಿ ಮಾಡ್ಲಿಕ್ಕೆ ಅಲ್ಲಿ ಏನಪ್ಪ ಅಂದ್ರೆ ನಿಜವಾದ ಏನಪ್ಪ ಅಂತಂದ್ರೆ ಪುನರ್ವಸತಿ ಆಗಿಲ್ಲ ಅಲ್ಲಿ ಸರಿಯಾಗಿ ಸೂಕ್ತವಾಗಿ. ಅದಕ್ಕೆ ಏನಪ್ಪ ಅಂದ್ರೆ ಕೆಲವರು ಅಧಿಕಾರಿಗಳು ನಾವು ಪುನರ್ವಸತಿ ಮಾಡಿದ್ದೀವಿ, ಸರಿಯಾದ ರೀತಿಯಿಂದ ಏನಪ್ಪ ಅಂದ್ರೆ ಇದು ಮಾಡಿದ್ದೀವಿ ಅಂತ ಹೇಳಿ ಕೆಲವು ಅಧಿಕಾರಿಗಳು ಅಲ್ಲಿ MD ಆಗಿರ್ತಕ್ಕಂಥವ್ರು ಅವ್ರು ಏನಪ್ಪ ಅಂದ್ರೆ ಪ್ರಶಸ್ತಿನೂ ತೊಗೊಂಡ್ಬಿಟ್ರು ಪಾಪ. ಆದರೆ ಅಲ್ಲಿ ಆ ಪ್ರಶಸ್ತಿ ಏನಂತಾರಪ್ಪ ಅಂದ್ರೆ ಅಲ್ಲಿ ರೈತರ ಒಂದು ಕಣ್ಣೀರಿನ ಒಂದು ಏನಪ್ಪ ಅಂದ್ರೆ ಇದ್ರ ಮೇಲೆ ಪ್ರಶಸ್ತಿಗಳು ಹೋಗಲ್ಲ. ಅಲ್ಲಿ ಏನಪ್ಪ ಅಂದರೆ ಬಸವಣ್ಣಂದು ಹೇಳ್ತಾರೆ, ಬಸವಣ್ಣ ಕಟ್ಟಿಸಿದ್ವಿ ಅಂತ ಹೇಳ್ತಾರೆ. ಬಸವಣ್ಣನೂ ಸಹಿತ ಕಣ್ಣೀರು ಹಾಕ್ತಾ ಇದ್ದಾನೆ ರೈತರ ಗೋಳು ಕೇಳಿಬಿಟ್ಟು. ಅಲ್ಲಿ ರೈತರು ಯಾಕಂತ ಹೇಳಿದರೆ ಒಂದೊಂದು ಎಕರೆ ಅವ್ರೇನು ಬಿಟ್ಕೊಟ್ಟಿದ್ದಾರೆ, ಅವರು ಆ ಒಂದೊಂದು ಎಕರೆನೂ ಸಹಿತ ಏನಪ್ಪ ಅಂದ್ರೆ ಅದರಿಂದ ಎಷ್ಟು ಸಾವಿರಾರು ಕೋಟಿ ಏನಪ್ಪ ಅಂದ್ರೆ ಲಾಭ ಆಗ್ತಾ ಇದೆ, ಅದನ್ನು ವಿಚಾರ ಮಾಡಬೇಕು. ಅದರ ಮೇಲೆ ಅವನು ಏನಪ್ಪ ಅಂದ್ರೆ ವ್ಯಾಲ್ಯೂ ಕಟ್ರಿ. ಅಲ್ಲಿ ಎಷ್ಟು ಎಕರೆ ನೀರಾವರಿ ಆಗಬೇಕಾಗಿತ್ತು, ಎಷ್ಟು ಎಕರೆ ಏನಪ್ಪ ಅಂದ್ರೆ ಅವರು ಕಬ್ಜಾ ಮಾಡ್ಕೊಂಡಿದ್ದಾರೆ, ಅವನ ಭೂಮಿಯಿಂದ ಎಷ್ಟು ಸಾವಿರ ಕೋಟಿ ಬರ್ತಾ ಇದೆ ಇವತ್ತು. ಅದರ ಮೇಲೆ ಇವ್ರು ಏನು ಮಾಡ್ತಾರೆ, ಆ ಗೈಡ್ಲೈನ್ ವ್ಯಾಲ್ಯೂಸ್ ಎಷ್ಟಿರ್ತದೆ ಸಬ್ರೇಟರ್ನಲ್ಲಿ ನೋಡ್ತಾರೆ, 5 ಲಕ್ಷದ ಅದರ ಒಂದು 2 ಪಟ್ಟು ಕೊಡ್ತೀವಿ, 3 ಪಟ್ಟು ಕೊಡ್ತೀವಿ ನಾವು ಅಂತೇಳಿ. ಇದು ಅರ್ಥ ಏನು, 15 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ. ಇದೆಲ್ಲ ಏನಪ್ಪ ಅಂದ್ರೆ ತುಂಬ ಏನಪ್ಪ ಅಂದ್ರೆ ಅನ್ಯಾಯ, ತುಂಬ ಏನಪ್ಪ ಅಂತ ರೈತರನ್ನ ಏನಪ್ಪ ಅಂತ ಕತೆ ಮುಗಿಸ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಸರ್ಕಾರದ ಧೋರಣೆ. ಮತ್ತು ಇಂಥದ್ರೊಳಗಡೆ ಆಲ್ರೆಡಿ ಆಗಿದ್ದು ಅವಾರ್ಡ್ ಆಗಿರ್ತಕ್ಕಂಥ ದುಡ್ಡು ಕೊಡಬೇಕಾದ್ರೂ ಸಹಿತ ಪಾಪ ಇಂಥವರೆಲ್ಲ ಅಲ್ಲೆಲ್ಲ ಗುಮಾಸ್ತರು ಅವರು ಇವರು ಎಲ್ಲ ಅಧಿಕಾರಿಗಳು ಕಾಟ ಕೊಟ್ಟರಪ್ಪ ಅಂದರೆ 10-20 ವರ್ಷಗಟ್ಟಲೆ ಮುದುಕಾಗಿದ್ದಾನೆ ಪಾಪ. ಇನ್ನೂ ಎಷ್ಟು ವರ್ಷ ಸಾಯ್ತಾನೂ ಗೊತ್ತಿಲ್ಲ. ಸಾಯದ್ರಾಗ ಇವನು ಒಂದು ಸರ್ತಿ ಹೊಡೆ ಸಾಯನಂತೆ ಬಂದು ಹೋಗಿಬಿಟ್ಟಿದ್ದಾನೆ. ಇನ್ನೊಂದು ಸರ್, ಈ ಲ್ಯಾಂಡ್ ಅಕ್ವಿಸಿಷನ್ನು ಮತ್ತು ಈ ಪರಿಹಾರದಲ್ಲಿ ಭಾಳ ದೊಡ್ಡ ಕಮಿಷನ್ ಲಂಚ ನಡೀತಾ ಇದೆ. ಇಲ್ಲಿ KDB ಲ್ಯಾಂಡ್ ಅಕ್ವಿಸಿಷನ್ ನಡೀತದಲ್ಲ, ಆ ಪರಿಹಾರದ SLO ಆಗಬೇಕು ಅಂತೇಳಿ ದೊಡ್ಡ ಕಾಂಪಿಟೇಷನು. 5 ಕೋಟಿ 6 ಕೋಟಿ ಬಂದು ಕೂತು ಅವ್ರೇನು ಮಾಡ್ತಾರೆ, ಲ್ಯಾಂಡ್ ಈಗ 1-1.5 ಕೋಟಿ ಕೊಡ್ತಾರೆ, 5 ಎಕರೆ ಇವೊಂದನ್ನು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಯಾರೋ ರೈತಂದು. 5 ಕೋಟಿ ಇಂಟು 1.5 ಕೋಟಿ ಅಂದರೆ 7.5 ಕೋಟಿ ಆಯಿತು. 7.5 ಕೋಟಿ ಪರಿಹಾರ ಕೊಡೋಕ್ಕೆ ಇವನಿಗೆ 1% 2% ಕಮಿಷನ್ ಕೊಡಬೇಕು ಇವನಿಗೆ ರೈತನಿಗೆ. ಇಲ್ಲದೆ ಇದ್ರೆ ಅವನೇನು ಮಾಡ್ತಾನೆ, ಅವನೇ ಒಂದು ಲಿಟಿಗೇಷನ್ ಕ್ರಿಯೇಟ್ ಮಾಡಿಸ್ತಾನೆ, ಒಂದು ಅರ್ಜಿ ಹಾಕ್ಸಿ ಯಾರಿಗೆ ನನಗೂ ಪಾಲು ಬರಬೇಕು ಅಂತ ಇಟ್ಕೊಂಡು ಕೂತ್ಕೊತಾನೆ. ತಗೊಂಡೋಗಿ ಕೋರ್ಟ್ಗೆ ಪರಿಹಾರ ಹಣನ ಹಾಕ್ಬಿಡ್ತಾರೆ, ಇನ್ನು ಬಿಡಿಸ್ಕೊಳಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ ಅವರು, ಬ್ರೋಕರ್ಗಳನ್ನ ಇಟ್ಕೊಂಡು ರೈತರು ಅವನ ಮನೆ ಬಾಗಿಲುಗಲ್ದು ಅವನಿಗೆ ಲಂಚ ಕೊಟ್ಟು ಕೆಲಸ ಅವನ ಜಮೀನು ಹೋಗಿರೋದಕ್ಕೆ ಪರಿಹಾರ ತಗೊಳ್ಳೋಕ್ಕೆ ಲಂಚ ಕೊಡೋ ಪರಿಸ್ಥಿತಿ. ಅದರ ಜೊತೆಗೆ ಇನ್ನೊಂದು ಸರ್, ಮುಗಿಸ್ತೀನಿ ಸರ್, ಈ ಪ್ರಕರಣ ನೋಡಿದಾಗ ಅನಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಇವನು ಹೊಡೆದಿರೋದು ಯಾರಿಗೆ ಗೊತ್ತಾ, ಕೇಸ್ ವರ್ಕರ್ ಪಾಪ. ಅವನು ಸಣ್ಣ ಅಧಿಕಾರಿ ಅವನು. ಇದು ಬಹುಶಃ ಆ ಕೇಸ್ ವರ್ಕರಿಂದ ಆಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ರೈತನಿಗೆ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಏನು ರೀಸನ್ ಇದೆಯೋ ಗೊತ್ತಿಲ್ಲ, ಯಾವ್ದಾರ ಲಿಟಿಗೇಷನ್ ಇದೆಯೋ, ಬೇರೆ ಯಾರೋ ಇವ್ರ ಸಂಬಂಧಿಕರು ನನಗೆ ಬರಬೇಕು ಅಂತ ಅಪ್ಲಿಕೇಶನ್ ಹಾಕಿದಾರೋ ಅಥವಾ ಬೇಕು ಅಂತ ಅವಾಯ್ಡ್ ಮಾಡಿದಾರೋ ಗೊತ್ತಿಲ್ಲ. ಆದರೆ ಇನ್ನೊಂದೇನು ಅಂತ ಹೇಳಿದ್ರೆ, ಅವರೊಬ್ಬ ಯಾರೋ ರೈತ ಪಾಪ ಯಾರೋ DSSನವ್ರು ಒಂದಷ್ಟು ಜನ ಕರ್ಕೊಂಬಂದು ನಿಂತು ಕ್ಯಾಮ್ರಾ ಎದುರುಗಡೆ ಯಾರೋ ಒಬ್ಬ ಅಧಿಕಾರಿಗೆ ಒಂದು ಕುಟುಂಬ ಇರ್ತಾರೆ, ಅವನನ್ನು ಮೆಟ್ಟಲ್ಲಿ ಹೊಡೆಯೋದು ಇದೆಯಲ್ಲ, ಇದನ್ನು ನಾವು ಖಂಡಿಸ್ಬೇಕು. ಫಸ್ಟ್ ಆಫ್ ಆಲ್ ನಾವು ಖಂಡಿಸ್ಬೇಕು. ದಿಸ್ ಈಸ್ ನಾಟ್ ದ ವೇ. ನಾವು ನಾಗರಿಕ ಸಮಾಜ ಪಾಪ ಅಧಿಕಾರಿಯ ಕ್ಷಮೆ ಕೇಳಬೇಕು. ನಾವು ಅವನಿಗೂ ಕುಟುಂಬ ಇರುತ್ತೆ, ಅವನಿಗೂ ಮಕ್ಕಳು ಮರಿ ಇರ್ತಾರೆ, ಅವನಿಗೊಂದು ವ್ಯಕ್ತಿತ್ವ ಇರ್ತದೆ. ಆಯಿತು, ಈಗ ಅವನು ಹೇಗೆ ನಿಮ್ಗೆ ಹೊಣೆ ಆಗ್ತಾನೆ ಅವನೊಬ್ಬ? ಹೌದು, ಇದು ಇಡೀ ಸಿಸ್ಟಮ್ನ ಏನೋ ಸಮಸ್ಯೆ. ಇದು ಸಿಸ್ಟಮ್ ಸಮಸ್ಯೆ. ಹೊಡಿತೀನಿ, ದೊಡ್ಡ ಮುಡ ಆಗಿದೆ ಇದು ಬಾಗಲಕೋಟೆಯಲ್ಲಿ. BTD ಇದೆಯಲ್ಲ, ದೊಡ್ಡ ಮುಡ ಹಗರಣ ಇದು ಬಾಗಲಕೋಟೆಯಲ್ಲಿ, ಬಿಗ್ಗೆಸ್ಟ್ ಹಗರಣಗಳು. ಅಲ್ಲಿನ MLA ಏನು ಮಾಡ್ತಾನೆ, ಅಲ್ಲಿನ ಉಸ್ತುವಾರಿ ಸಚಿವ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಮಂತ್ರಿ ಆಗಿದ್ನಲ್ಲ ಅವನು ಏನು ದನ ಕಾಯ್ತಾ ಇದ್ದಾನ, ಅವನು ಇದನ್ನು ಸಾಲ್ವ್ ಮಾಡಬೇಕಲ್ಲ ಕರ್ಕೊಂಬಂದು. MD ಏನು ಮಾಡ್ತಾ ಇದ್ದಾರೆ, MD ಏನು ಮಾಡ್ತಾ ಇದ್ದಾನೆ ಅಲ್ಲಿ, ಯಾರು ಅವರು ಎಲ್ಲ ಅದು ಎಲ್ಲ ಇದೆ ನೋಡಿ. ಇವ್ರುಗಳು ಈ ಮೇಲ್ಗಡೆ ಇರೋರು ಮಾಡೋ ಹಲಾಲ್ಕೋರ್ ಕೆಲಸಕ್ಕೆ ಪಾಪ ಕೆಳಗಡೆ ಇರೋ ಆಫೀಸರ್ ಯಾರೋ ಮೆಟ್ಟಲ್ಲಿ ಹೊಡೆಸ್ಕೊತಾರೆ, ನಾಳೆ ಕೇಸ್ ಆಗುತ್ತೆ, ಇವನು ಜೈಲಿಗೆ ಕೋರ್ಟ್ ಕಲಿತಾನೆ. ಆ ಮುದುಕ ಏನಿದೆ ಹೊಡೆದಿರೋದೇನಿದ್ದಾನೆ ಅವನು, ಇದು ಇಲ್ಲೀಗಲ್. ಇದಕ್ಕೆ ಮಾಫಿ ಇಲ್ಲ. ಅವನ ಫ್ರಸ್ಟ್ರೇಷನ್ ಏನೇ ಇರ್ಬೋದು, ಆದರೆ ಇವನಿಗೆ ಯಾವ ರೈಟು ಇಲ್ಲ ಇನ್ನೊಬ್ಬನಿಗೆ ಮೆಟ್ನಲ್ಲಿ ಹೊಡೆಯೋದು, ಹಲ್ಲೆ ಮಾಡೋದು. ಇದು ಅಕ್ಷರಶಃ ತಪ್ಪು. ಇದು ಜೊತೆಗೆ ಇದು ವ್ಯವಸ್ಥೆಯ ಪಾಪದ ಕೃತ್ಯ.
ವ್ಯವಸ್ಥೆಯ ಪಾಪದ ಕೃತ್ಯ. ಇದನ್ನು ಸುಧಾರಣೆ ಮಾಡೋದು ಹೆಂಗೆ ಅಂತ ಈ IASಗಳು, ಲೋಕಲ್ MLAಗಳು, ಅಲ್ಲಿ ಲೋಕಲ್ ಯಾರ ಸ್ವಾಮೀಜಿಗಳಿದ್ದಾರೆ ಸ್ವಾಮೀಜಿಗಳು, ಇವ್ರು ಇಂಟರ್ಫಿಯರ್ ಆಗ್ಬೇಕಿಂತದಕ್ಕೆ. ಹೌದು. ಅದು ಬಿಟ್ಟು ಪಾಪ ಅವನು ಇನ್ನೆಷ್ಟು ಸಂತ್ರಸ್ತ, ಅವ್ನಿಗೆ ಬೇರೆ ಆಪ್ಷನ್ ಇಲ್ಲ, ಅವನಿಗೆ ಕಾನೂನು ಏನಿದೆ ಅಂತ ಗೊತ್ತಿಲ್ಲ, ಅವನಿಗೆ ಚಪ್ಪಲಿ ಎತ್ಕೊಂಡ ಅವನು ಎಲ್ಲಿ ಅವು ಯಾರಿಗಾರು ಹೊಡೆದ್ರಪ್ಪ ಅಂದ್ರೆ ಆಯ್ತು ಅವ್ರಿಗೆ ಮಾಡ್ಬೋದು, ಅವ್ರ ಕಡೆಯಿಂದನೇ ತಗೋಬೋದು ಅಂತ ತಗೋಬಹುದು. ಅವನು ಸಂತ್ರಸ್ತ, ಈ ಆಫೀಸರು ಸಣ್ಣ ಕೇಸ್ ವರ್ಕರು ಸಂತ್ರಸ್ತ. ಇಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.